ಹೌದು ವೀಕ್ಷಕರು, ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಮುಖ ಮಾಡುತ್ತಿರುವ ಬೆಂಗಳೂರಿನ ಮಂದಿ ನಂದಿ ಬೆಟ್ಟ, ಸ್ಕಂದಗಿರಿ, ಆವಲ ಬೆಟ್ಟ, ಇಶಾ ಫೌಂಡೇಶನ್ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುತ್ತಿದ್ದಾರೆ. ಅದರಲ್ಲೂ ಬೆಂಗಳೂರಿಗೆ ಹತ್ತಿರ ಇರುವ ಚಿಕ್ಕಬಳ್ಳಾಪುರ. ಹಾಗಾಗಿ ಒಂದು ದಿನದ ಪ್ರವಾಸಕ್ಕೆ ಪ್ರವಾಸಿಗರು ಪುಂಡರು ಮೋಜು ಮಸ್ತಿಗೆಂದು ಹೈವೇಗಳಲ್ಲಿ ಯದ್ವಾತದ್ವಾ ವಾಹನಗಳನ್ನು ಓಡಿಸಿಕೊಂಡು ಬರುತ್ತಾರೆ. ಅದರಲ್ಲಿ ಬೆಂಗಳೂರಿನ ಪುಂಡರ ತಂಡವೊಂದು ಕಾರುಗಳ ಸೈಲೆನ್ಸರ್, ಬಾಡಿ ಬಣ್ಣ, ಇಂಜಿನ್ಗಳನ್ನು ಮಾರ್ಪಡಿಸಿ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕರ್ಕಶ ಶಬ್ದ ಮಾಡುತ್ತಾ ಕಾರ್ ರೇಸ್ ಜೊತೆಗೆ ಜಾಲಿ ರೈಡ್ ಮಾಡಿದ್ದವರನ್ನ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆಯ ಪಿಎಸ್ಐ ಮಂಜುಳಾ ಅವರ ತಂಡದ ಪೊಲೀಸರು ತಡೆದಿದ್ದಾರೆ. ವಿವಿಧ ಕಂಪನಿಗಳ 7 ರೀತಿಯ ಕಾರುಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೆದ್ದಾರಿಯಲ್ಲಿ ಸಾಗುವ ಇನ್ನಿತರ ವಾಹನಗಳಿಗೆ ಸೈಡ್ ಬಿಡದೆ ಮನಸ್ಸೋ ಇಚ್ಛೆ ಜಾಲಿ ರೈಡ್ ಮಾಡುತ್ತಾ ಸಿನಿಮೀಯ ಶೈಲಿಯಲ್ಲಿ ಡ್ರೈವ್ ಮಾಡ್ತಿದ್ರು. ಇದರಿಂದ ಎಚ್ಚೆತ್ತ ಪೊಲೀಸರು ಕಾರುಗಳನ್ನು ವಶಕ್ಕೆ ಪಡೆದು ಅದರಲ್ಲಿದ್ದವರನ್ನ ವಿಚಾರಣೆ ನಡೆಸಿದ್ದಾರೆ. ನಮಸ್ಕಾರ. ಇವತ್ತು ದಿನ 26 ಜನವರಿ ರಿಪಬ್ಲಿಕ್ ಡೇ ಟೈಮಲ್ಲಿ ನಮಗೆ ಪಬ್ಲಿಕ್ಕಿಂದ ಕೂಡ ಕಂಪ್ಲೇಂಟ್ಸ್ ಬಂದಿದೆ. ಮತ್ತು ನಾವು ಕೂಡ ಸಿನ್ಸ್ ಲಾಸ್ಟ್ ಟೈಮ್ 15th ಆಗಸ್ಟ್ ಮತ್ತು 1st ನವೆಂಬರ್ಗೆ ಈ ಥರ ಇನ್ಸಿಡೆಂಟ್ಸ್ ಆಯಿತು. ಸೊ ನಾವು ಕೂಡ ನಮ್ಮ ಸ್ಟಾಫ್ಗೆ ರೌಂಡ್ಸಲ್ಲಿ ಹಾಕಿದ್ದೀವಿ, ಹೈವೇಯಲ್ಲಿ ಸ್ಪೆಷಲಿ. ಲಾಸ್ಟ್ ಟೈಮ್ ಕೂಡ ವೀಲಿಂಗ್ ವಗೇರದ್ದು ಇನ್ಸಿಡೆಂಟ್ಸ್ ಆಯಿತು, ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಂಡಿದ್ದೀವಿ. ಇದೇ ಥರ ಈ ವರ್ಷ 26 ಜನವರಿಯಲ್ಲಿ ಇವತ್ತು ಬೆಳಿಗ್ಗೆ ನಮಗೆ ರೋಡಲ್ಲಿ, ಹೈವೇಯಲ್ಲಿ, ಬೆಂಗಳೂರು ಹೈದರಾಬಾದ್ ಹೈವೇಯಲ್ಲಿ ಸುಮಾರು ಮಾಡಿಫೈಡ್ ಕಾರ್ಸ್ ಕಲರ್ ಚೇಂಜ್ ಮಾಡಿದ್ದಾರೆ, ಮತ್ತು ಎಕ್ಸ್ಟ್ರಾ ಎಕ್ಸೆಸರೀಸ್ ಹಾಕಿದ್ದಾರೆ, ಇದು ಸೈಲೆನ್ಸರ್ಸ್ ಚೇಂಜ್ ಮಾಡಿದ್ದಾರೆ, ಡಿಫೆಕ್ಟಿವ್ ಸೈಲೆನ್ಸರ್ಸ್ ಹಾಕಿದ್ದಾರೆ. ಈ ಥರದ್ದು 8 ಕಾರ್ಸ್ ಸಿಕ್ಕಿದೆ ನಮಗೆ. ಸೊ ಈಗ ನಾವು ಚಿಕ್ಕಬಳ್ಳಾಪುರ ರೂರಲ್ ಟ್ರಾಫಿಕ್ ಪೊಲೀಸ್ ಸ್ಟೇಷನಲ್ಲಿ ಎಲ್ಲ 8 ಗಾಡಿಗೆ ಸೀಸ್ ಮಾಡ್ಕೊಂಡಿದ್ದೀವಿ. ಎಲ್ಲರ ಮೇಲೆ ನೆಗ್ಲಿಜೆಂಟ್ ರ್ಯಾಶ್ ಡ್ರೈವಿಂಗ್ದು ಮತ್ತು ಡೇಂಜರಸ್ ಆ್ಯಕ್ಟ್ದು ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀವಿ. ಗಾಡಿಗೆ ಸೀಸ್ ಮಾಡಿದ್ದೀವಿ. ಅದು ಎಲ್ಲ ಗಾಡಿದು ಡಾಕ್ಯುಮೆಂಟ್ಸ್ ಚೇಂಜ್ ಮಾಡಿಕೊಂಡು ಏನೇನು ಆಲ್ಟರ್ ಮಾಡಿದ್ದಾರೆ ಅದರ ಮೇಲೆ ಅದೇ ಥರ ಅವ್ರ ಮೇಲೆ ಒಂದು ಹೈ ಅಮೌಂಟ್ದು ಫೈನ್ ಹಾಕ್ತೀವಿ. ಇನ್ನು ವೀಕೆಂಡ್ ಬಂದ್ರೆ ಸಾಕು, ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕರ್ಕಶ ಶಬ್ದ ಮಾಡುತ್ತಾ ಅಕ್ಕಪಕ್ಕದ ಸವಾರರಿಗೂ ಕಿರಿಕಿರಿ ಮಾಡುತ್ತಾ ಜಾಲಿ ರೈಡ್ ಹೆಸರಿನಲ್ಲಿ ಕಾರ್ ರೇಸ್ ಹಾವಳಿ ಹೆಚ್ಚಾಗಿದೆ. ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿಗೆ ದೂರು ನೀಡಿದ್ರು. ಇದರಿಂದ ಎಚ್ಚೆತ್ತ ಪೊಲೀಸರು ತಮ್ಮದೇ ಆದ ಶೈಲಿಯಲ್ಲಿ ಕಾರ್ ರೇಸ್ನಲ್ಲಿ ತೊಡಗಿದ್ದ 7 ಕಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮಾಡಿದ್ದಾರೆ ಇಲ್ಲೆಲ್ಲ ಇಲ್ಲೀಗಲ್ ಇದೆ, ಅದು ನಾಟಕ ಮಾಡ್ತಾರೆ. ಇದು ಬ್ಲೇಕ್ ಮಾಡ್ಕೊಂಡಿದ್ದೀರಪ್ಪ, 4 ಇದೆ. ಏನು ಫೈಬರ್ ನಾಟಕ ಮಾಡಬಾರ್ದು. ಏನು ಗಾಡಿ ಇದೆ, ಹೋಗಿ ನಡಿ. ಏನಿದಿಲ್ಲ ಸರ್, ಇಟ್ಸ್ ಅ ಹೊಂಡಾ ಬೇಬಿ ಹೈಬ್ರಿಡ್, ಬಿಲ್ಡ್ ಟು ಲೀಡ್, ನಾಟ್ ಟು ಫಾಲೋ. ನೋಡಿ, ಅದು IMV ಆ್ಯಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಆಗಿದೆ ಗಾಡಿದು. ರಿಜಿಸ್ಟ್ರೇಷನ್ ಕಾರ್ಡಲ್ಲಿ ಕಲರ್ ಇದೆಯಾ, ಮೇಕ್ ಇದೆಯಾ, ಏನೇನು ಗಾಡಿಯಲ್ಲಿ ಎಕ್ಸೆಸರೀಸ್ ಇದೆಯಾ ಅದು ಎಲ್ಲ ಮೆನ್ಷನ್ ಮಾಡ್ತಾರೆ. ಸೊ ಫ್ಯಾಕ್ಟ್ರಿಯಿಂದ ಗಾಡಿ ಹೇಗೆ ಬಂದಿದೆ, ನಿಮಗೆ ಡೀಲರ್ಶಿಪ್ಪಿಂದ ಹೇಗೆ ಸಿಕ್ಕಿದೆ ಅದೇ ಥರ ಗಾಡಿ ಇರಬೇಕು. ಸೊ ಅದು IMV ಆ್ಯಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಕಾರ್ಡಲ್ಲಿ ಯಾವ ಕಲರ್ ಮೆನ್ಷನ್ ಮಾಡಿದ್ದಾರೆ, ಅದು ಅಲ್ಟರ್ ಮಾಡಿದ್ದಾರೆ ಅಥವಾ ಏನಾದರೂ ಸೈಲೆನ್ಸರ್ ವಗೇರ ಹಾಕಿದ್ದಾರೆ, IMV ಆ್ಯಕ್ಟ್ ಪ್ರಕಾರ ನಾವು ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ನೋಡಿ, ಮತ್ತೇನೊಂದು ಇಶ್ಯೂ ಏನಿದೆ, ಈ ಥರ ಆಲ್ಟರ್ ಮಾಡ್ತಾರೆ, ಆಮೇಲೆ ಬೇರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಆ ಗಾಡಿಗೆ ಯೂಸ್ ಮಾಡ್ತಾರೆ, ಪೊಲೀಸ್ಗೆ ಡಿಸೀವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ವಿಚಾರ ಬಗ್ಗೆ ಕೂಡ ಅವ್ರ ಮೇಲೆ ಸ್ಟ್ರಿಕ್ಟ್ ಆಗಿ ಕ್ರಮ ತಗೋಬೇಕು. ಇನ್ನು ಪೊಲೀಸರ ಪರಿಶೀಲನೆ ವೇಳೆ ಕಾರುಗಳ ಬಣ್ಣ, ಸೈಲೆನ್ಸರ್, ಬಾಡಿ, ಇಂಜಿನ್ಗಳನ್ನು ಮಾರ್ಪಡಿಸಿರೋದು ಬಯಲಾಗಿದೆ. ಸದ್ಯ ಕಾರುಗಳನ್ನು ಸೀಸ್ ಮಾಡಿರುವ ಸಂಚಾರಿ ಪೊಲೀಸರು ಅವುಗಳ ಮಾಲೀಕರಿಗೆ ಬುದ್ಧಿ ಕಲಿಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.